ಯಜುರ್ವೇದದ್ದು ಯಜ್ಞಗಳ ಆಚರಣೆಗಳ ವೇದವಾಗಿದ್ದು ಇದರಲ್ಲಿ ಕೃಷ್ಣ ಮತ್ತು ಶ್ಲೋಕ ಯಜುರ್ವೇದ ಎಂಬೆರಡು ಭಾಗಗಳಿವೆ. ಕೃಷ್ಣ ಮತ್ತು ಶ್ಲೋಕ ಎಂಬ ಎರಡು ಭಾಗಗಳನ್ನು ಬರೆದಿದ್ದರೆ ಯಜುರ್ವೇದ ಯಜ್ಞಗಳು ಮಾಡ್ತಾರೆ, ಯಜ್ಞ ಆಚರಣೆ ಮಾಡ್ತಾರೆ. ಹೋಮ ಹವನ ಕೂಡ ಇದರಲ್ಲಿ ಬರುತ್ತೆ. ಯಜುರ್ವೇದ ಎರಡು ಭಾಗ ಬರ್ತವೆ. ಒಂದು ಕೃಷ್ಣ ಮತ್ತು ಶ್ಲೋಕ ಮತ್ತು ಯಜ್ಞ ಮತ್ತು ಆಚರಣೆ ಮಾಡ್ತಾರೆ. ಬ್ರಾಹ್ಮಣಿಕರು ವೇದ ಮಂತ್ರವನ್ನು ಗದ್ಯ ರೂಪದಲ್ಲಿ ಬ್ರಾಹ್ಮಣರು ವಿವರಿಸ್ತಾರೆ. ವೇದ ಮಂತ್ರ ಇರ್ತಾವಲ್ಲ ಅದನ್ನು ಗದ್ಯ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ನಂತರ ಬ್ರಾಹ್ಮಣಿಕರು ಅಂತ ಕರೀತಾರೆ. ಬ್ರಾಹ್ಮಣಿಕರು ಸಿಂಪಲ್ ಆಗಿ ವೇದ ಮಂತ್ರ ಇರ್ತಾವಲ್ಲ ಅದನ್ನು ಗದ್ಯ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ನಂತರ ಬ್ರಾಹ್ಮಣಿಕ ಅಂತ ಕರೀತಾರೆ. ಇದರಲ್ಲಿ 730 ರುಕ್ಗಳು ಮತ್ತು 530 ಮಂತ್ರಗಳು ಅಂತ ಹೇಳ್ಬೋದು. ಧಾರ್ಮಿಕ ನಂಬಿಕೆಗಳು, ಆಚರಣೆಗಳು, ರಾಜಕೀಯ ಆರ್ಥಿಕತೆ ಮತ್ತು ಆಲಯ ಕುರಿತು ಬೆಳಕು ಚೆಲ್ಲುತ್ತೆ ಅಂತ ಹೇಳ್ಬೋದು. ಪ್ರತಿ ವೇದವು ತನ್ನದೇ ಆದ ಬ್ರಾಹ್ಮಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಇಷ್ಟು ಋಗ್ವೇದ. ಪ್ರತಿ ವೇದವು ತನ್ನದೇ ಆದ ಬ್ರಾಹ್ಮಣಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ನಾಲ್ಕು ವೇದಗಳು ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದ, ನಾಲ್ಕು ವೇದ. ಅದರೊಳಗ ಅವು ಹೊರಗ ಇನ್ನು ಬರ್ತವೆ ಬ್ರಾಹ್ಮಣಗಳು ಕಂಡು ಬರ್ತವೆ. ಅವು ಯಾವಾಗ ಫಸ್ಟ್ ಋಗ್ವೇದ ಯಾವುದು? ಐತ್ರೇಯ ಮತ್ತು ಕೌಸ್ತಿಕ ಬ್ರಾಹ್ಮಣಗಳು. ಋಗ್ವೇದ ಯಾವ ಬ್ರಾಹ್ಮಣಗಳು ಕಂಡು ಬರ್ತವೆ ಅಂದ್ರೆ ಐತ್ರೇಯ, ಕೌಸ್ತಿಕ ಬ್ರಾಹ್ಮಣಗಳು. ಸಾಮವೇದ ಪಂಚಮಸಿ ಚಾಂದೋಗ್ಯ ಬ್ರಾಹ್ಮಣಗಳು. ವೆರಿ ಇಂಪಾರ್ಟೆಂಟ್. ಸಾಮವೇದ ಯಾವ ಬರ್ತವೆ? ಪಂಚಮಸಿ ಚಾಂದೋಗ್ಯ ಬ್ರಾಹ್ಮಣಗಳು ಕಂಡು ಬರ್ತಾವೆ ಅಂತ ಹೇಳ್ಬೋದು. ಯಜುರ್ವೇದ ಯಾವ ಬರ್ತವೆ? ತೈತ್ರಿಯ ಸತ್ಪಥ ಬ್ರಾಹ್ಮಣಗಳು ಕಂಡು ಬರ್ತಾವೆ. ಯಜುರ್ವೇದ ಯಾವ ಬ್ರಾಹ್ಮಣಗಳು ಕಂಡು ಬರ್ತಾವ? ತೈತ್ರಿಯ ಸತ್ಪಥ ಬ್ರಾಹ್ಮಣಗಳು ಕಂಡು ಬರ್ತಾವೆ. ಅಥರ್ವವೇದ ಗೋಪದ ಬ್ರಾಹ್ಮಣಗಳು ಕಂಡು ಬರ್ತಾವೆ. ಗೋಪದ ಬ್ರಾಹ್ಮಣಗಳು ಕಂಡು ಬರ್ತಾವೆ ಅಂತ ಹೇಳ್ಬೋದು. ಇಷ್ಟು ಉಪನಿಷತ್ತುಗಳು ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನಗಳು ಸಂಬಂಧಿಸಿದಂತೆ ಹೇಳ್ಬೋದು. ಒಟ್ಟು 108 ಉಪನಿಷತ್ತುಗಳು. ಎಷ್ಟು ಉಪನಿಷತ್ತುಗಳು? 108 ಉಪನಿಷತ್ತುಗಳು ಅಂತ ಹೇಳ್ಬೋದು. ಅವುಗಳು ಮುಖ್ಯವಾದವು ಕೇನ, ಕಂಠ, ಮಾಂಡುಕ್ಯ, ಪ್ರಸನ್ನ, ಈಶ, ಐತ್ರೇಯ, ತೈತ್ರೇಯ, ಚಾಂದೋಗ್ಯ, ಬೃಹದಾರಣ್ಯಕ, ಮೈತ್ರೇಯಣಿ, ಕೌಸ್ತಿಕ. ವಿಶ್ವದ ಸೃಷ್ಟಿ, ಆತ್ಮ ಮತ್ತು ದೇಹ ನಡುವಿನ ಸಂಬಂಧ, ಆತ್ಮದ ವಲಸೆ, ಕರ್ಮ ಮತ್ತು ಪುನರ್ಜನ್ಮ ಕುರಿತು ಉಪನಿಷತ್ತು ಚಿಂತಿಸಲಾಗಿದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಉಪನಿಷತ್ತು ಅಂದ್ರೆ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿದ್ದು ಉಪನಿಷತ್ತು ಮತ್ತು ತತ್ವಶಾಸ್ತ್ರ ಫಿಲಾಸಫಿ ಇವುಗಳನ್ನು ಅವುಗಳು ಸಂಬಂಧಿಸಿದಂತೆ ಹೇಳ್ಬೋದು. ಒಟ್ಟು 108 ಉಪನಿಷತ್ತು ಅಂತ ಹೇಳ್ಬೋದು. ಅವುಗಳಲ್ಲಿ ಮುಖ್ಯವಾದ ಉಪನಿಷತ್ತು ಕೇನ, ಕಂಠ, ಮಾಂಡುಕ್ಯ, ಪ್ರಸನ್ನ, ಈಶ, ಐತ್ರೇಯ, ತೈತ್ರೇಯ. ಇಷ್ಟು ಚಾಂದೋಗ್ಯ, ಬೃಹದಾರಣ್ಯಕ, ಮೈತ್ರೇಯಣಿ, ಕೌಸ್ತಿಕ. ವಿಶ್ವದ ಸೃಷ್ಟಿ, ಆತ್ಮ ಮತ್ತು ದೇಹ ನಡುವಿನ ಸಂಬಂಧ, ಆತ್ಮದ ವಲಸೆ, ಕರ್ಮ ಮತ್ತು ಪುನರ್ಜನ್ಮ ಕುರಿತು ಉಪನಿಷತ್ತು ವಿವರಿಸುತ್ತೆ ಅಂತ ಹೇಳ್ಬೋದು. ಅರಣ್ಯಕಗಳು ಮುಖ್ಯ ಅರಣ್ಯಗಳು ಯಾವುವು? ಮೈತ್ರೇಯ, ಕೌಸ್ತಿಕ, ತೈತ್ರೇಯ, ಮೈತ್ರೇಯಣಿ. ಅರಣ್ಯಗಳು ಯಾವ ಅಂದ್ರೆ ಅವು ಐತ್ರೇಯ, ಕೌಸ್ತಿಕ, ತೈತ್ರೇಯ, ಮೈತ್ರೇಯಣಿ ಅಂತ ಹೇಳ್ಬೋದು. ಸ್ಮೃತಿ, ಮನಸ್ಮೃತಿ, ನಾರದ ಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ಪರಸ್ಪರ ಸ್ಮೃತಿ, ಕಥನ ಸ್ಮೃತಿಗಳು ಹಿಂದೂ ಕಾನೂನಿಗೆ ಸಂಬಂಧಿಸಿದಂತೆ ಹೇಳ್ಬೋದು. ಸ್ಮೃತಿಗಳು ಅವು ಯಾವ ಬರ್ತದೆ? ಮನಸ್ಮೃತಿ ಒಂದು ಕುಶಲ ಕಾಳ ಬರ್ತೈತಿ. ನಾರದ ಸ್ಮೃತಿ ಎಷ್ಟು? ಯಜ್ಞವಲ್ಕ್ಯ ಸ್ಮೃತಿ ಮತ್ತು ಪರಸ್ಪರ ಸ್ಮೃತಿ, ಕಥನ ಮತ್ತು
ಕೃತಿಗಳು ಇವು ಹಿಂದೂ ಕಾಲದಲ್ಲಿ ವಿವರಣೆ ಕೊಡ್ತಕ್ಕಂತ ಹೇಳ್ಬೋದು. ನೆಕ್ಸ್ಟ್ ಆರು ವೇದಾಂಗಗಳು. ವೇದಾಂಗಗಳು ಎಷ್ಟದ 6 ಅಂತ ಹೇಳ್ಬೋದು. ವೇದಾಂಗ ಎಷ್ಟು 6 ವೇದಾಂಗಗಳು 6 ಅದಾವ. ಅವು ಒಂದಿದು ಶಿಕ್ಷೆ, ವ್ಯಾಕರಣ, ಛಂದಸ್ಸು, ನಿರಕ್ತು, ಜ್ಯೋತಿಷ್ಯ ಮತ್ತು ಕಲ್ಪ. 6 ವೇದಾಂಗಗಳು ಯಾವಂದ್ರೆ ಶಿಕ್ಷೆ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಶಿಕ್ಷೆ ಒಳಗೆ ಏನು ಬರ್ತೈತಿ? ಶಿಕ್ಷೆ ಒಳಗೆ ಧ್ವನಿರೂಪದ ಶಾಸ್ತ್ರ. ಧ್ವನಿರೂಪನ ಅಂದ್ರೆ ಮಾತಾಡುವ ಮೂಲಕ ಧ್ವನಿರೂಪನ ಶಾಸ್ತ್ರ ಯಾವುದು? ಶಿಕ್ಷೆ. ವ್ಯಾಕರಣ ಎಷ್ಟು? ಎರಡನೇ ವ್ಯಾಕರಣ, ಮೂರನೇ ಛಂದಸ್ಸು, ನಾಲ್ಕನೇ ನಿರುಕ್ತ, ಐದನೇ ಜ್ಯೋತಿಷ ಮತ್ತು ಆರು ಕಲ್ಪ. ಕಲ್ಪಕ್ಕೆ ವಿಧಿಶಾಸ್ತ್ರನೇ ಹೆಂಗೆ ವಿಧಿಸಿದ್ರು ಶಿಶುವಾಗಿ ವಿಧಿ ಸಂಪ್ರದಾಯಗಳು ಹೆಂಗೆ ಆಚರಿಸೋದು ಅಂತ ಹೇಳ್ಬೋದು. ಇವು ವಿಧಗಳು ಅರ್ಥ ಮಾಡಲು ನೆರವಾಗುತ್ತೆ ಅಂತ ಹೇಳ್ಬೋದು. ಸೂತ್ರಗಳು. ಸೂತ್ರಗಳು ಚೌರ್ಯಸೂತ್ರ, ಬೃಹತ್ಸೂತ್ರ, ಧರ್ಮಸೂತ್ರ ಎಂಬ 3 ಸೂತ್ರಗಳು ಬಂದಿರುತ್ತೆ. ಹಿಂದೂ ಜೀವನ ವಿಜ್ಞಾನ ತಿಳಿಯಲು ನೆರವಾಗುತ್ತೆ ಅಂತ ಹೇಳ್ಬೋದು. ಸೂತ್ರಗಳು ಸ್ತೋತ್ರ ಸೂತ್ರ, ಬೃಹತ್ಸೂತ್ರ, ಧರ್ಮಸೂತ್ರ 3 ಸೂತ್ರಗಳು ಬಂದಿರ್ತವೆ.